guys, welcome back to my YouTube channel again. This is Sheetal Shetty Vlogs. ಈ ವ್ಲಾಗ್ ಏನಪ್ಪ ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಅವಳು ಮೀಟ್ ಆಗ್ತಾ ಇರೋದು. ಹಾಗೆಯೇ ಎಷ್ಟೋ ಪ್ಲ್ಯಾನ್ಸ್ ಕ್ಯಾನ್ಸಲ್ ಆಗಿ ಇವತ್ತು ಟೈಮ್ ಕೂಡ ಬಂದಿದೆ ನಾವಿಬ್ಬರು ತಿರುವಣ್ಣಾಮಲೆಗೆ ಹೋಗೋಕ್ಕೆ. ನಾನು ಸ್ವಲ್ಪ ಪ್ಲ್ಯಾನ್ಸ್ ಕೂಡ ಹೇಳ್ತೀನಿ, ಯಾವಾಗ ಹೋದರೆ ಯಾವಾಗ ರೀಚ್ ಆಗ್ತೀರಾ, ತಿರುವಣ್ಣಾಮಲೆ ಗಿರಿಪ್ರದಕ್ಷಿಣೆ ಯಾವಾಗ ಸ್ಟಾರ್ಟ್ ಮಾಡಬೇಕು. ಸೊ ನೀವು ನಾಳೆ ಮಧ್ಯಾಹ್ನ ಅಷ್ಟರಲ್ಲ ನೀವು ಬ್ಯಾಂಗ್ಳೂರಲ್ಲಿ ಇರ್ಬೋದು, ಆ ಥರ ಪ್ಲ್ಯಾನ್ಸ್ ನಾನು ಕೊಡ್ತೀನಿ. ಹಾಗಾಗಿ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಹೇಗೆ ಹೋಗಬೇಕು ಹೇಗೆ ಬರಬೇಕು ಅಂತ. ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಗೈಸ್, ಇವಾಗ ನನ್ನ ಕೊಲಿಗ್ ಕೂಡ ಕಾಲ್ ಮಾಡಿದ್ದಾರೆ, ಬ್ಯಾಗ್ ಕೊಡ್ತೀನಿ ಬನ್ನಿ ಅಂತ. ಸೊ ಬಟ್ಟೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ, ಆವಾಗಲೇ ತೋರಿಸ್ದಂಗೆ ಬ್ಯಾಗ್ ತಂದು ಬಟ್ಟೆ ತುಂಬ್ಕೊಂಡು ಹೋಗ್ತಾ ಇರೋದೇ ಕೆಲಸ ಇವಾಗ. ನೋಡಿದ್ರಲ್ಲ ಗೈಸ್, ಅವರೇ ಕಾವ್ಯ ಅಂತ. ಆ್ಯಕ್ಚುಲಿ ನಾನು ನಿನ್ನೆ ಬ್ಯಾಗ್ ಹುಡುಕ್ತಾ ಇದ್ದೆ ತೊಗೋಬೇಕು ಅಂತ. ಸುಮ್ಮನೆ ಯಾಕೆ ತೊಗೋತೀರಾ, ನನ್ನ ಹತ್ರನೇ ಇದೆ, ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ, ನಾಳೆ ಬೆಳಗ್ಗೆ ತಂದು ಕೊಡ್ತೀನಿ ನಿಮಗೆ ಅಂತ ಹೇಳಿ ತಂದುಕೊಟ್ಟು ಇವಾಗ ಅವ್ರ ಆಫೀಸ್ಗೆ ಹೋದರು. ನಾನು ಈ ಕಡೆ ಮನೆ ಕಡೆ ಬಂದೆ. ಸೊ ನೆಕ್ಸ್ಟ್ ಹೋಗಿ ಬಟ್ಟೆ ಪ್ಯಾಕ್ ಮಾಡಬೇಕು, ಬನ್ನಿ ಹೋಗುವ. ಗೈಸ್, ನಾನಿಲ್ಲಿ ಮೆಂತ್ಯಬಾತ್ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನನಗೆ ಊಟಕ್ಕೆಲ್ಲ ಅಷ್ಟು ಟೈಮ್ ಇರಲ್ಲ, ಅಂದರೆ ನಮ್ಮ ಬಸ್ ಇರೋದು 1 o'clockಗೆ ಸ್ಯಾಟಲೈಟಲ್ಲಿ. ಊಟಕ್ಕೆಲ್ಲ ಅಷ್ಟು ಟೈಮ್ ಇರಲ್ಲ, ಹಾಗಾಗಿ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಬರ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಮೆಂತ್ಯಬಾತ್ ಕೂಡ ರೆಡಿ ಆಗಿದೆ. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಬನ್ನಿ. ಬ್ಯಾಗ್ ಆ್ಯಕ್ಚುಲಿ ದೊಡ್ಡದೇ ಕೊಟ್ಟಿದ್ದಾರೆ, ಸಾಕಾಗುತ್ತೆ ತಿರುವಣ್ಣಾಮಲೆಗೆ ಹೋಗಿ ಬರೋಕ್ಕೆ. ತುಂಬ ದೊಡ್ಡದೇ ಇದೆ ಬ್ಯಾಗ್. ಪ್ಯಾಕ್ ಮಾಡ್ಕೋಬೇಕು ಇವಾಗ ಬನ್ನಿ. ಸೊ ಎಲ್ಲ ರೆಡಿ ಇದೆ. ಸ್ಯಾರಿ, ತಿರುವಣ್ಣಾಮಲೆಗೆ ಯಾವ ಗಿರಿ ಪ್ರದಕ್ಷಿಣಕ್ಕೆ ಯಾವುದು ಡ್ರೆಸ್ ತೊಗೋಬೇಕು ಅಂತ, ನನ್ನ ಮೇಕಪ್ ಐಟಮ್ಸ್ ಪ್ರತಿಯೊಂದು ರೆಡಿ ಇದೆ. ಆದರೆ ಲಾಸ್ಟ್ ಟೈಮ್ ಆದಾಗ ನಾನು ಇಲ್ಲಿ ಮಾಡ್ಕೊಳಲ್ಲ. ಕಲ್ವರಿಗೆ ಹೋಗ್ಬೇಕಾದ್ರೆ ಬ್ಯಾಗ್ ಸ್ಕ್ಯಾನ್ ಮಾಡ್ಬೇಕಾದ್ರೆ ಮೆಟ್ರೋ ಸ್ಟೇಷನಲ್ಲಿ ನಿಮ್ಮ ಬ್ಯಾಗ್ ಒಳಗಡೆ ಗ್ಲಾಸ್ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ಅದೇನು ಇಲ್ಲ, ಸೀರಮ್ಮು ಮತ್ತು ಅಂಡರ್ಆರ್ಮ್ ರೋಲ್ ಆನ್ ಆಗಿತ್ತು ಅಷ್ಟೇ. ಸೊ ಅದನ್ನ ಇವಾಗ ನಾನು ಆಚೆನೇ ಇಟ್ಕೋತೀನಿ ಮುಂದೆ ಜಿಪ್ಪಲ್ಲಿ. ಅದೊಂದು ತಲೆನೋವು ತಪ್ಪುತ್ತೆ. ಆಮೇಲೆ ಅವ್ರ ಮುಂದೆ ಎಲ್ಲ ಬ್ಯಾಗ್ ರಿಮೂವ್ ಮಾಡಿ ತೋರಿಸ್ಬೇಕು ಏನೇನು ಇಟ್ಟಿದ್ದೀವಿ ಏನೇನು ಇಟ್ಟಿಲ್ಲ ಅಂತ, ಅದೊಂದು ತಲೆನೋವಾಗುತ್ತೆ. ಹಾಗಾಗಿ ಅದನ್ನ ಮೇಲೆ ಇಟ್ಕೋತೀನಿ. ಬಾತ್ ರೆಡಿಯಾಗಿದೆ. ಇವಾಗ ಬಾಕ್ಸಿಗೆ ಹಾಕೊಂಡು ಹೋಗ್ತಾ ಇರೋದೆ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಬಾಕ್ಸ್ಗೆ ಹಾಕೊಂಡು ಹೋಗ್ತಾ ಇರೋದೆ. ನಾನು ಸ್ವಲ್ಪ ಹೀಗೇ ಎಲ್ಲೇ ಹೋದರೂ ಬಾಕ್ಸ್ ಕಟ್ಕೊಂಡು ಹೋಗೋದು, ಇದೇ ಥರ ಮಾಡ್ತೀನಿ. ನಮ್ಮ ಅಜ್ಜಿನೂ ಇದೇ ಥರ ಮಾಡ್ತಿದ್ರು. ಎಲ್ಲೇ ಹೋದರೂ ಬಾಕ್ಸ್ ಕಟ್ಕೊಂಡು ಹೋಗೋದು, ಉಪ್ಪಿಟ್ಟು, ಟೊಮೆಟೊ ಬಾತ್ ಆ ಥರ ಮಾಡ್ತಿದ್ರು. ಲಾಸ್ಟ್ ಟೈಮ್ ಕಲ್ಬುರ್ಗಿಗೆ ಹೋಗ್ಬೇಕಾದ್ರೂ ಅಷ್ಟೇ, ನಾನು ನೈಟ್ ಡಿನ್ನರ್ಗೆ ನಾನು ಟೊಮೆಟೊ ಬಾತ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ನಾನು ಮೆಂತ್ಯಬಾತ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಹಾಕೋತಾ ಇದ್ದೀನಿ ಹಾಗೆ ಮೇಲೆ ಬಾಕ್ಸ್ಗೆ. ನಮ್ಮ ಅಮ್ಮಂಗಂತೂ ನನ್ನ ಹಸ್ಬೆಂಡ್ನ ಬಿಟ್ಟು ಹೋಗ್ತಿರೋದು ಸ್ವಲ್ಪನೇ ಇಷ್ಟ ಇಲ್ಲ. ಆ ಥರ ಇಶ್ಯೂಸ್ ಎಲ್ಲ ಆಗಿದೆಯಲ್ಲ ರೀಸೆಂಟಾಗಿ. ಇವಾಗ ಸೆಕ್ಯೂರಿಟಿ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇರೋ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ಅಂದರೆ ನಾವು ಗಗನ ಅವ್ರ ಹಸ್ಬೆಂಡ್ 4 ಜನನೂ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದು ಹೋಗಿ ಫೈನಲಿ ಅವ್ರು ಯಾರೂ ಹೊರಡದೇ ಇರೋ ಕಾರಣ ನಮ್ಗೆ ಸಿಟ್ಟು ಬಂದು ನಾವಿಬ್ಬರೇ ಹೊರಟಿದ್ದೀವಿ. ಇವಾಗ ಫೈನಲಿ ಬಾಕ್ಸ್ ಕೂಡ ರೆಡಿಯಾಗಿದೆ ಗೈಸ್. 2 ಬಾಕ್ಸ್ ಗೈಸ್. ಆಮೇಲೆ ಮೆಟ್ರೋ ಸ್ಟೇಷನ್ ನಾವು ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊ ಅಲ್ಲಿ ಬ್ಯಾಗ್ ಇಟ್ಕೊಳಕ್ಕಾಗಿಲ್ಲ, ಹಾಗಾಗಿ ಒಂದು ಚಿಕ್ಕ ಬ್ಯಾಗ್ ತೊಗೊಂಡೆ. QR ಟಿಕೆಟ್ ಕೂಡ ತೊಗೊಂಡಾಯಿತು. ಹೋಗ್ತಾ ಇರೋದೆ ಒಳಗಡೆ ಬನ್ನಿ. ಇವಾಗ ನಾನು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ನಮ್ಮ ಬಸ್ ಇರೋದು 1 o'clockಗೆ. ಸೊ ನಾನು ಆಲ್ರೆಡಿ ರೀಚ್ ಆದೆ. ಗಗನ ಇವಾಗ ಕ್ಯಾಬ್ ಹತ್ತಿದ್ದಾಳೆ, ಬರ್ತಾ ಇದ್ದಾಳೆ. ಸೊ ಕೇಳಿದ್ದೀನಿ ಪ್ಲ್ಯಾಟ್ಫಾರ್ಮ್ ಎಲ್ಲ, ಇದರಲ್ಲೇ ಲಾಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಂತೆ. ಸೊ ಅವಳು ಬರಲಿ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಒನ್ಸ್ ಅವಳು ಬಂದರೆ ಒಳಗೆ ಹೋಗ್ತೀವಿ. ಅಲ್ಲಿ ಬಸ್ ಬಿಡ್ತು ಗೈಸ್ ನಮ್ಮದು. ಅಮೌಂಟು 60 rupees ಸೊಲ್ಲೆ. ತಮಿಳ್ನಾಡು ಬಂದ ತಕ್ಷಣ ಅಲ್ಲೋಗಿ ಹೆಂಗೆ ಸರ್ವೈವ್ ಆಗೋದು. ಜೈ ಶಿವಪ್ಪ ಅಂದ್ಬಿಟ್ಟು ಹೋಗ್ತಾ ಇರೋದಷ್ಟೇ. ನಾನು ಹೇಳ್ತೀನಿ ಪುರಿಲ್ಲೇ ಎಲ್ಲ ಪುರಿಲ್ಲೇ. ಅಯ್ಯೋ ಪುನಃ ಸುಳ್ಳು.
ಯಾರು ಇವಾಗ ಸ್ಟಾಪ್ ಕೊಟ್ಟಿದ್ದಾರೆ ಗೈಸ್. ಜ್ಯೂಸ್ ತೊಗೊಂಡ್ವಿ, ಒಂದು ವಾಟರ್ ಬಾಟಲ್ ತೊಗೊಂಡ್ವಿ, ವಾಶ್ರೂಮ್ ಇಲ್ಲ ಹೋಗಿ ಬಂದು ಒಂದು 10 ಮಿನಿಟ್ಸ್ ಇಲ್ಲ ಓಡಾಡಿಕೊಂಡು ಆಮೇಲೆ ಬಸ್ ಹತ್ಕೊಂಡು ಹೋಗ್ತೀವಿ. 2 ಅವರ್ಸ್ ಏನೋ ಇದೆ ಅಷ್ಟೇ, ರೀಚ್ ಆಗ್ಬಿಡ್ತೀವಿ ಆರಾಮ್. ಇವಳು ಮಲ್ಗೋಲ್ಲ, ಇವಳು ಮಲಗಿಲ್ಲ, ನನಗೆ ಮಲ್ಗೋಕ್ಕೂ ಬಿಟ್ಟಿಲ್ಲ. ಮಲಗಿದೆ, ಏ ನಿಜ ನಿದ್ದೆ ಮಾಡ್ತಿದ್ಯಾ ನೀನು ಅಂತ ಎಬ್ಬಿಸ್ಬಿಟ್ಲು. ಗೈಸ್ ತಿಂದೆ ಆಯ್ತಾ, ತಿಂದು ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡ್ತಿದ್ದೀನಿ, ಫುಲ್ ನಿದ್ದೆ. ಏ ನಿಜ ಮಲ್ಕೊಬಿಟ್ಟಿದ್ಯಾ ನೀನು ಅಂತ ಎಬ್ಬಿಸ್ಬಿಟ್ಲು. ಸರಿ ಬಿಡು ಹೋಗ್ಲಿ ಇನ್ನೇನು ಅಂದ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ದೀವಿ ಇವಾಗ ಅಷ್ಟೇ ಅಷ್ಟೇ. ಫೈನಲಿ ತಿರುವಣ್ಣಾಮಲೈ ರೀಚ್ ಆದ್ವಿ. ಪರವಾಗಿಲ್ಲ, ಚೆನ್ನಾಗೋಯ್ತು. ಅದು ಸ್ವಲ್ಪ ಕೂತಿದ್ದು ಸುಸ್ತಾಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟೇ ಇವಾಗ ರೀಚ್ ಆದ್ವಿ, ಫೈನಲಿ ರೀಚ್ ಆದ್ವಿ ಗೈಸ್. ಇವಾಗ ರೂಮ್ಗೆ ಹೋಗಿ ಮತ್ತೆ ಸಿಗ್ತೀವಿ. ರೂಮ್ ರೀಚ್ ಆದ್ವಿ. ರೂಮ್ ನೋಡಿ ಎಷ್ಟು ಕ್ಯೂಟಾಗಿದೆ ನಮ್ಮ ರೂಮ್. ಒಂದೆಲ್ಲೋ ತಮಿಳ್ನಾಡು ಮನೆಗೆ ಬಂದಿದ್ದೀವಿ ಏನೋ ಥರ ಫೀಲ್ ಆಗ್ತಿದೆ. ಈಗ ರೂಮ್ ತೋರಿಸ್ತಾ ಇದ್ದಾರೆ, ಹೋಗ್ತೀವಿ. ಬೆಳಗ್ಗೆ ಚೆನ್ನಾಗಿರುತ್ತೆ ಫೋಟೋಸ್ಗೆಲ್ಲ. ಇಲ್ಲಿ ನಾವು ಅದೇ ಮಾತಾಡ್ತಿದ್ವಿ, ಬೆಳಗ್ಗೆ ಆ್ಯಕ್ಚುಲಿ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ, ಅಷ್ಟು ಗ್ರೀನರಿ ಇದೆ. ಹಿಂಗಿದೆ ತೋರಿಸ್ತೀನಿ ನಾನು. ಔಟ್ ಸೈಡಿಂದ ಎಷ್ಟು ಕ್ಯೂಟಾಗಿದೆ ನೋಡಿ ಗೈಸ್. ಇಲ್ಲಿ ನಮಗಷ್ಟೇ ಸೇಫ್ ಆಗಿದೆ, ಮನೆ ಥರ ಇದೆ ಆ್ಯಕ್ಚುಲಿ. ನಮ್ಮ ಚಿಕ್ಕ ಒಂದು ರೂಮ್ ಟೂರ್ ಮಾಡಿಬಿಡ್ತೀನಿ. ನಮ್ಮ ಬೆಡ್ ಇಲ್ಲಿ ಜಾಗ ಎಲ್ಲ ಕೊಟ್ಟಿದ್ದಾರೆ. ನಾನು ಈಗ ಗಗನ ನೀಟಾಗಿರೋ ವಾಶ್ರೂಮ್ಸ್ ಇದೆ, ನೀಟಾಗಿ ಮೇಂಟೈನ್ ಮಾಡಿದಾರಲ್ಲ ಗಗನ. ಸ್ಯಾಟಿಸ್ಫೈ ಆಯಿತು ನಮಗೆ. ಬೆಡ್ ಕ್ಯೂಟಾಗಿದೆ ಆ್ಯಕ್ಚುಲಿ, ಬಟ್ ಮಲ್ಗೋಕ್ಕಾಗಲ್ಲ, ಹೋಗ್ಬೇಕು ಇವಾಗ. ಮತ್ತೆ ಸಿಗು ನೆಕ್ಸ್ಟ್ ಅಪ್ಡೇಟ್ಸ್. ಫ್ರೆಶಪ್ ಆಗಿ ಸ್ವಲ್ಪ ಫೋನ್ ಚಾರ್ಜ್ ಹಾಕಬೇಕು, ಮೇಯ್ನ್ ಫೋನ್ ಚಾರ್ಜ್ ಹಾಕಿ ಮಾಡೋಣ ಗೈಸ್. ಇವಾಗ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. 1 ಅವರ್ ಫುಲ್ ರೆಸ್ಟ್ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಊಟ ಮಾಡಿಕೊಂಡು ರಾಜಗೋಪುರ ಮುಂದೆ ನಿಂತು ಕೈ ಮುಗಿದು ಆಮೇಲೆ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೇ. ಏನಾದ್ರು ಹೇಳ್ಬೇಕಾ? ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಹೋಗಿಸ್ಬೇಕು ಅಷ್ಟೇ. ಗೈಸ್ ನಾವು ಯಾರು ಹೋಟೆಲ್ ಕಾಲ್ ಮೆಸ್ಸಿ, ಐ ಡೋಂಟ್ ನೋ ದ ಮೆಸ್ ನೇಮ್. ಏನು ಮೆಸ್ ನೇಮ್ ಇದು? ಮಾರಿಗುಡಿ ಆಚಿ ಮೆಸ್. ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಸಿಗುತ್ತೋ ಇಲ್ಲೋ ಅಂದ್ಕೊಂಡು ಬಂದ್ವಿ, ಬಟ್ ಫೈನಲಿ ಸಿಕ್ಕಿದೆ. ನೀ ರಾಜಗೋಪುರದ ಹತ್ರನೇ ಇರೋದಿದಲ್ಲ. ಒಳ್ಳೆ ಆಂಬಿಯನ್ಸ್ ಇದೆ, ಒಂಥರ ಹಳ್ಳಿ ಫೀಲ್ ಕೊಡ್ತಿದೆ ನಮ್ಗಲ್ವಾ. ಹೆಂಗನ್ನಿಸ್ತು ನಿನಗೆ ಫೀಲ್? ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಮೆಸ್ಸು ಹೇಳ್ತಿದ್ದೆ, ಈ ಥರ ಇದೆ ಗಗನ ಮೆಸ್ಸು ಅಂತ. ಸೊ ಇವಳು ಅವಾಗ ಅದೇ ಟೈಮ್ಗೆ ಬೋರ್ಡ್ ನೋಡೋದು, ಇಲ್ಲೇ ಇದೆ ನೋಡಮ್ಮ ಅಂತ. ರಸಮನ್ನ ಊಟ ಮಾಡ್ತೀವಿ ಗಾಯ್ಸ್. ಇವಾಗ ರಸಮನ್ನ ಊಟ ಮಾಡ್ತಿದ್ದೀನಿ. ಇವಳು ಖಾರ ಅಂದ್ಬಿಟ್ಟು ಮಜ್ಜಿಗೆನ ತಿಂತಾ ಇದ್ದಾಳೆ. ಖಾರ ಆಯಿತಾ? ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾತ್ರ ಹೆವಿ ಖಾರ ಇತ್ತು, ಬಟ್ ಮಸ್ತಾಗಿದೆ ಮಾತ್ರ ಊಟ. ರಾಜಗೋಪುರದ ಹತ್ರನೇ ಇನ್ನೊಂದು ಮೆಸ್ ಇದೆ. ನಿಜವಾಗ್ಲೂ ಎಂಥ ಊಟ ಸಿಕ್ತು ಅಂದರೆ, ಗಗನ ನೀನು ಹೇಳು, ನಾನು ಹೇಳೋದಕ್ಕಿಂತ ಊಟ ಹೆಂಗಿತ್ತು ಅಂತ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಲೈಕ್ ನಮ್ಮ ಟೇಸ್ಟ್ಗೆ ಮ್ಯಾಚ್ ಆಗುತ್ತೆ ಕರ್ನಾಟಕ ಟೇಸ್ಟ್. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ನಾನು ನಮ್ಮ ಚಿಕ್ಕಮ್ಮಂಗೆ ಹೇಳ್ತೆ, ನಮ್ಮ ಚಿಕ್ಕಮ್ಮ ನಾವೆಲ್ಲ ಬಂದಾಗ ಹೇಳ್ತಿದ್ದೆ, ಇಲ್ಲಿ ಇಡ್ಲಿ ಶಾವಿಗೆ ಬಿಟ್ಟರೆ ಏನು ಸಿಗಲ್ಲ ಗಗನ, ತಿನ್ನೋಕ್ಕಾಗಲ್ಲ ಜಾಸ್ತಿ ನಾವು ಅಂತ. ಬಟ್ ಲಿಟ್ರಲಿ ಈ ಮೆಸ್ಸಲ್ಲಿ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ಮೇ ಬಿ ಈ ಜಾಗನ ಶಿವಪ್ಪನೇ ತೋರಿಸೋದೇನೋ ಗೊತ್ತಿಲ್ಲ, ನಿಜವಾಗ್ಲೂ ಹೊಟ್ಟೆ ಅಷ್ಟು ತುಂಬಿದೆ. ಈಗ ಗಿರಿ ಪ್ರದಕ್ಷಿಣೆಗೆ ಹೋಗೋಣ ಬನ್ನಿ ಗಾಯ್ಸ್. ಇಬ್ಬರು ಎಷ್ಟು ಚೆಂದ ಕಾಣ್ತಿದ್ದೀವಲ್ಲ. ಫೈನಲಿ ಬಂದಿದ್ದೀವಿ ತಿರುವಣ್ಣಾಮಲೆಗೆ. ಇವಾಗ ದೀಪ ತಗೊಂಡು ಅಲ್ಲಿ ಹೋಗ್ಬೇಕಂತ ತಗೊಳ್ಳೋಣ. ದೀಪ ಹಚ್ಚಿದಾಯಿತು, ಗಗನನ ದೀಪ ಹಚ್ಚಿದಾಯಿತು.
ಗಿರಿಬಲ್ಸ್ನ ಸ್ಟಾರ್ಟ್ ಮಾಡಬೇಕು. ಗಗನ ತಗೋ, ಹಂಗೆ ಕಂಟಿನ್ಯೂ ಮಾಡು, ನಾನು ಇಡ್ತೀನಿ ದೀಪ. ಹುಷಾರು, ಕೈ ಸುಡುತ್ತು, ಹುಷಾರು. ಗೈಸ್ ಇವಾಗ ನಾವು ಇಂದ್ರಲಿಂಗಂ ದರ್ಶನ ಮುಗಿಸಿದ್ವಿ. ಸೊ ನೆಕ್ಸ್ಟ್ ಹೋಗೋಣ ಬಾ. ನೆಕ್ಸ್ಟ್ ಐ ಥಿಂಕ್ ಸಿಗೋದು ಅಗ್ನಿಲಿಂಗಂ. ನೆಕ್ಸ್ಟ್ ಟೈಮ್ ಏನಾಗಿತ್ತು ಗೊತ್ತಾಗಣ, ನಾವಿಲ್ಲಿ ಹೋಗ್ತಾ ಹೋಗ್ತಾ ಹಿಂಗೆ ನೋಡ್ಕೊಂಡು ಈ ಕಡೆ ಅಗ್ನಿಲಿಂಗಂ ಎಲ್ಲ ಇರೋದು ಮಿಸ್ ಆಗೋಗ್ಬಿಟ್ಟು ನಮಗೆ. ಈ ಸಲ ಮತ್ತೆ ನಿಮಗೆ ಈ ದರ್ಶನ ಆಗಿರ್ಲಿಲ್ಲ ಇಂದ್ರಲಿಂಗಂ? ಫುಲ್ ಆಗಿರ್ಲಿಲ್ಲ, ಆಚರಣೆನೇ ಕಳಿಸ್ಬಿಟ್ಟಿದ್ರು. ಇವಾಗ ಫುಲ್ ಒಳಗೆ ಹೋಗಿದ್ವಿ. ಇಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತ ಗೊತ್ತೇ ಇರಲಿಲ್ಲ ಇಂದ್ರಲಿಂಗಂಗೆ. ಆ್ಯಕ್ಚುಲಿ ಚೆನ್ನಾಗಿದೆ ದೇವಸ್ಥಾನ. ಇನ್ನು ಒಂದೇ ಲಿಂಗ ದರ್ಶನ ಮಾಡೋದು ಖುಷಿ ಆಗ್ತಿದೆ. 8 ಲಿಂಗನೂ ದರ್ಶನ ಮಾಡ್ಬೇಕು ನಾವು. ನಾಳೆ ಬೆಳಗ್ಗೆ ಎಷ್ಟೊತ್ತಿ? 9. ಎಸ್, ಲಿಂಗಂ ದರ್ಶನ ಮಾಡಿ ಮುಗಿಸಿದ್ವಿ. ಮಳೆ ಸ್ಟಾರ್ಟ್ ಆಯಿತು. ಇಲ್ಲಾಂದ್ರೆ ಹೋಗಿ ನಿಲ್ಲಬೇಕು ಸ್ವಲ್ಪ. ಅಲ್ಲಿ ರೈನ್ ಕೋಟ್ ಇತ್ತು, ತೊಗೊಬೋದಿತ್ತು. ಒಂಚೂರು ಬೇಗ ಬಂದಿದೆ ಸಿಗೋದು ನಮಗೆ. ಸೊ ಪ್ಯಾನಿಕ್ ಆಗಬೇಡ. ಇವಳು ತುಂಬ ಪ್ಯಾನಿಕ್ ಆಗಿದ್ದಾಳೆ. ಇವಳು ಪ್ಯಾನಿಕ್ ಹೋಗೋದು, ನನಗೂ ಪ್ಯಾನಿಕ್ ಆಗ್ತಾ ಇದೆ. ತುಂಬಾ ಮಳೆ ಹೊರತು ಜೋರಾಗಿ ಹೆಂಗ್ ಕಂಪ್ಲೀಟ್ ಮಾಡೋದು ಅಂತ. ಏನಾಗಲ್ಲ, ಇನ್ಕಂಪ್ಲೀಟ್ ಆಗ್ಬಿಟ್ರೆ ಶಿವ ಒಂದು ಚಮಕ್ ಕೊಡ್ತಾರೆ ಅಷ್ಟೇ ನಮಗೆ. ರೇನ್ಕೋಟ್ ಹಾಂ, ಸಿಕ್ಕು ಬಾ 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 ಬಾ. ಗೈಸ್ ನಾವು ರೈನ್ ಕೋಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಆದ್ರೂ ಬಿಡಲ್ಲ. ಡೋಂಟ್ ಗಿವ್ ಅಪ್ ಅಂತಾರಲ್ಲ, ಕಂಪ್ಲೀಟ್ ಮಾಡೇ ಮಾಡ್ತೀವಿ. 2 ಲಿಂಗ ದರ್ಶನ ಮಾಡಿದ್ವಿ ಇವಾಗ. ಇಂದ್ರಲಿಂಗಂ, ಅಗ್ನಿಲಿಂಗಂ. ನೆಕ್ಸ್ಟ್ ಐ ಥಿಂಕ್ ವಾಯುಲಿಂಗಂ ಅನಿಸುತ್ತೆ. ಬನ್ನಿ ಥ್ಯಾಂಕ್ಸ್. ಸೊ ನಾವು ಫೈನಲಿ ಯಮಲಿಂಗಂ ಕೂಡ ಕಂಪ್ಲೀಟ್ ಮಾಡಿದ್ವಿ. ಚಲೋ ಎಲ್ಲರೂ ರೈನ್ ಕೋಟ್ ಹಾಕಿದ್ದಾರೆ ಗೈಸ್. ಫುಲ್ ಮಳೆ, ಎಲ್ಲರೂ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಕೆಲವ್ರು ಯಾಕೆ ಹಂಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಬ್ಯಾನರಾ ಅವ್ರು ಇಟ್ಕೊಂಡು ಹೋಗ್ತಿರೋದು. ನೋಡಿ ತಿರುಗಿಬಿಟ್ರು ಬೇಡ, ಬನ್ನಿ. ಯಾಕೆ ಸುಮ್ಮನೆ ಚಳಿ ಆಗ್ತಿದೆ, ಹಾಗಾಗಿ ನಾವು ಸ್ವಲ್ಪ ಬಾದಾಮ್ ಹಾಲೆಲ್ಲ ಕುಡಿಯೋಣ ಅಂದ್ಕೊಂಡು ಇಲ್ಲಿ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಆಲ್ ಆಫ್ ಅ ಸಡನ್ ಮಳೆ ಕೂಡ ತುಂಬ ಜೋರಾಯಿತು, ಹಾಗಾಗಿ ಅಲ್ಲಿ ಕೂತಿದ್ದೀವಿ. ಚೆನ್ನಾಗಾಗ್ತಿದ್ದಾರೆ ಗಾಯ್ಸ್. ಜಿಂಕೆ ಮರಿ ಕ್ಯೂಟ್ ಆಗಿದೆ ಅಲ್ಲ? ಇಷ್ಟಿದಾವೆ ನೋಡೋದು, ಸುಮಾರು ಇದಾವಪ್ಪ. ಚೆನ್ನಾಗಿದೆ. ಇವಾಗ ನಿವೃತ್ತಿ ಲಿಂಗಂ ದರ್ಶನ ಮಾಡಿಕೊಂಡು ಮುಂದೆ ಪಾಸ್ ಆಗ್ತಾ ಇದ್ದೀವಿ. ಪೊಲೀಸ್ ಗಾಡಿನ ಇದು? ಅಲ್ಲ ಪೊಲೀಸ್ ಗಾಡಿ ಅಂದ್ಕೊಂಡೆ. ಎಷ್ಟು ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಗಾಯ್ಸ್. ಎಷ್ಟು ಬರೀ ರೈನ್ ಕೋಟೆ ಕಾಣಿಸ್ತಾ ಇರೋದು ಎಲ್ಲ ಕಡೆ. ಮಳೆ ಮತ್ತೆ ಜೋರಾಯಿತು. ಸ್ವಲ್ಪ ಕೂತಿದ್ದೀವಿ ಗಾಯ್ಸ್. ಟೈಮ್ ಇವಾಗ 12 ಕಾಲಾಗಿದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ನಿದ್ದೆ ಬರ್ತಾಯಿತ್ತಂತ. ಒಂಚೂರು ಕಾಲು ನೋಡ್ತಾ ಇದೆ, ಅದಕ್ಕೆ ಒಂಚೂರು ರೆಸ್ಟ್ ಮಾಡ್ತಾ ಇದ್ದೀವಿ. 4 ಲಿಂಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು 4 ಲಿಂಗ ಅಷ್ಟೇ ಇರೋದು. 5ನೇದಕ್ಕೆ ನಿಯರ್ ಇದ್ದೀವಿ. ವರ್ಣಲಿಂಗಂ ಆಲ್ಮೋಸ್ಟ್ ನಿಯರ್ ಇದ್ದೀವಿ. ಮುಗಿಸ್ಬಿಟ್ರೆ ಐ ಥಿಂಕ್ ನಾವು ಬೇಗ ಮುಗಿಸ್ತೀವಿ ಅನ್ಸುತ್ತಾ. ಹೋಗೋಣ, ಬೇಗ ಮುಗಿಸ್ತೀವಿ ಅನಿಸುತ್ತೆ. ಇನ್ನು 12:15 ಇವಾಗ ಟೈಮ್. ನಮಗೆ ಟೈಮ್ ಆಗೋದೇ ಇದ್ರ ಹತ್ರ ಆಗೋಣ. ಮೋಕ್ಷ ಮಾರ್ಗ ಅಂತ ಹೇಳಿದ್ನಲ್ಲ, ನಮಗೆ ಟೈಮ್ ಆಗೋದೇ ಅಲ್ಲಿ. ಜನ ಜಾಸ್ತಿ ನಿಂತಿರ್ತಾರೆ, ಹಾಗಾಗಿ ಅಲ್ಲಿ ಲೇಟ್ ಆಗುತ್ತೆ. ಹೆಂಗೆ ಮಾಡ್ತಾರೆ ಗೊತ್ತಾ ಅಲ್ಲಿ? ಇವಾಗ ನಾವು 5 ಜನ ಹೋಗಿರ್ತೀವಿ, 6 ಜನ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ. ಒಬ್ಬರು ನಿಂತಿರ್ತಾರೆ, ಹತ್ರ ಹೋಗ್ತೀನಿ 5 ಜನ ಕರ್ಸ್ಕೊತಾರೆ. ಸೊ ಅವಾಗ ನಾವು ಹಿಂದೆನೇ ಉಳಿದಿರ್ತೀವಿ. ಅವಾಗ ಹಂಗೆ ಮಾಡಿ ಲೇಟ್ ಮಾಡ್ತಾರೆ ಅಲ್ಲಿ. ಮಳೆ ಸದ್ಯಕ್ಕೆ ಸ್ವಲ್ಪ ನಿಂತಿದೆ. ಮತ್ತೆ ಸ್ಟಾರ್ಟ್ ಆಗಿತ್ತು ಮಳೆ, ಈಗ ಸ್ವಲ್ಪ ನಿಂತಿದೆ. ವರುಣದೇವ ಆರ್ಭಟ ಜಾಸ್ತಿ ಆಗೋಗಿದೆ. ತಿರುವಣ್ಣಾಮಲೆಯಲ್ಲಿ ಜಾಸ್ತಿ ವರುಣ ಆರ್ಭಟ. ಇವಾಗ ಕಾಣಿಸ್ತಾ ಇದ್ದೀವಿ. ಹೋಗುವ ಬನ್ನಿ. ಫೈನಲಿ ವಿ ರೀಚ್ ವರ್ಣಲಿಂಗಂ ಆಲ್ಸೋ. ಓಂ ನಮಃ ಶಿವಾಯ. ಇಲ್ಲಿ ವರ್ಣಲಿಂಗಂ ಇನ್ನು 7.2 ಕಿಲೋಮೀಟರ್ಸ್ ನೋಡಿ ಗಾಯ್ಸ್.
7.2 ಕಿಲೋಮೀಟರ್, ಆಲ್ಮೋಸ್ಟ್ ಅರ್ಧ ಮುಗಿಸಿದ್ದೀವಿ ಇವಾಗ ಅಂತ ಅರ್ಥ. ಇವಾಗ ನೋಡಿ, ಇವಾಗ ಸಾಕ್ಸ್ ಹಾಕೋತಾ ಇದ್ದಾರೆ. ಅವ್ರಿಗೆ ಹಾಕ್ತಿಲ್ಲ, ಸ್ವಲ್ಪ ಕಾಲು ನೋವು ಜಾಸ್ತಿ ಆಗ್ತಿದೆ. ಸಾಕ್ಸ್ ಹಾಕೋತಾ ಇದ್ದಾರೆ, ನಾನು ಏನು ಹಾಕಿಲ್ಲ, ಹಾಗೆ ನಡೀತಾ ಇದ್ದೀನಿ. ಅವಳು ಆ್ಯಕ್ಚುಲಿ ಅವಲೇ ಹಾಕ್ತೀನಿ ಅಂದ್ಲು, ಮಳೆ ಬರ್ತಿದೆ ಬೇಡ ಅಂತ ಸುಮ್ಮನಾದ್ಲು. ರುದ್ರಾಕ್ಷಿ ಕೊಡ್ತಾ ಇದ್ದಾರೆ ನೋಡಿ, ಲಿಂಗನ ಫುಲ್ ರುದ್ರಾಕ್ಷಿಲೇ ಮಾಡಿದ್ದಾರೆ. ಹಾಗಾಗಿ ರುದ್ರಾಕ್ಷಿ ಇಸ್ಕೊಂಡು ಹೋಗುವ ಅಂತ ಬಂದ್ವಿ. ಗಗನವ್ರ ಬೈಕೆ ಜೋಳ, ಸುಟ್ಟಿರೋ ಜೋಳ ತಿನ್ನಬೇಕು ಅಂತ, ಹಾಗಾಗಿ ತಿನ್ನುವ ಅಂತ ಕೂಚಿದ್ದೀವಿ. ಥ್ಯಾಂಕ್ ಯು. ಹಾಂ ಗಾಯ್ಸ್, ಜೋಳ ಬಂತು, ಜೋಳ. ಲಿಂಗಮ್ ದರ್ಶನಕ್ಕೆ ಬಂದ್ವಿ ಗಾಯ್ಸ್. ಪೊಲೀಸರೆಲ್ಲ ಇದ್ದಾರೆ ನೋಡಿ, ಬಂದಿದ್ದಾರೆ ಪೊಲೀಸರೆಲ್ಲ ಇಲ್ಲಿ. ವಾಯುಲಿಂಗಂ ದರ್ಶನ ಮುಗಿತು ಗಾಯ್ಸ್. ನೋಡಿ, ನಮಗೆ ಅಲ್ಲಿದ್ದೀವಿ. ನೆಕ್ಸ್ಟು ಕುಬೇರಲಿಂಗಂ, ಈಶಾನ್ಯಲಿಂಗಂ, ಎರಡೇ ಇರೋದು. ಮುಗಿತೀನಿ, 2 ಮುಗಿಸಿದ್ರೆ ಮುಗೀತು. ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ಪೊಲೀಸರೆಲ್ಲ ಒಳ್ಳೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಇಲ್ಲಿ. ಇವಾಗ ಜಾಸ್ತಿ ಪೊಲೀಸರು ಕೂಡ ಕಾಣಿಸ್ಕೊಂಡ್ರು ಇವಾಗಲ್ವಾ. ಶಿ ಈಸ್ ಸರ್ಚಿಂಗ್ ಫಾರ್ ಫುಟ್ ಮಸಾಜ್. ಸಿಕ್ಕಿದ್ರೆ ಅಲ್ಲಿ ತುಂಬ ದೂರ ಇತ್ತು ಗೈಸ್, ನಾನೇ ಬೇಡ ಅಂತ ಕರ್ಕೊಂಡ್ಬಂದೆ. ಅಟ್ಲೀಸ್ಟ್ ಸ್ವಲ್ಪ ಹತ್ರ ಬರ್ತಾ ಮಾಡಿಸ್ಕೊಂಡ್ರೆ ಅವಳಿಗೂ ಒಂದು ಒಳ್ಳೆ ಫೀಲ್ ಇರುತ್ತೆ ಅಂದ್ಬಿಟ್ಟು, ಹಾಗಾಗಿ ನಾನೇ ಅಲ್ಲಿ ಬೇಡ ಅಂದೆ. ಅಲ್ಲಿ ಐ ಲವ್ ತಿರುವಣ್ಣಾಮಲೈ. ಚಂದ್ರಲಿಂಗಂ ದರ್ಶನ ಮುಗಿಸ್ಕೊಂಡ್ವಿ. ಇನ್ನು ನಮಗೆ 4.8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಟೈಮ್ ಇವಾಗ 2 o'clock. ನೋಡ್ತೀವಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ತೀವಿ. ನೋಡುವ ಬನ್ನಿ. ಗಗನ ಅವ್ರು ಫುಟ್ ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. ಹೆಂಗಿದೆ ಫೀಲ್? ರಿಲ್ಯಾಕ್ಸಿಂಗ್ ಆಗಿದೆಯಾ? ಮಾಡಿಸ್ಕೊ. ಗಗನ ಒತ್ತಾಯ ವೇಳೆಗೆ ನಾನು ಕೂತಿದ್ದಾಳೆ, ಮಾಡಿಸ್ಕೊ ಸ್ವಲ್ಪ ಅಂತ. ರಿಲ್ಯಾಕ್ಸ್ ಆಗುತ್ತೆ. ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗಿದೆ. ಫಸ್ಟ್ ಟೈಮ್ ಬಂದಾಗ ಏನೂ ಮಾಡಿಸಿರ್ಲಿಲ್ಲ, ಹಾಗೆ ಇಟ್ಕೊಂಡು ಹೋಗಿದ್ವಿ ನಾನು ಮತ್ತು ಚಿಕ್ಕಿ. ಇವಾಗ ಇಲ್ಲ ಮಾಡಿಸ್ಕೊ, ರಿಲ್ಯಾಕ್ಸ್ ಆಗುತ್ತೆ ನಿನ್ಗೂ ಅಂತ ಕೂರಿಸಿದ್ಲು. 5 minutes. ಇನ್ನಲ್ಲಿ ಕುಬೇರಲಿಂಗಂಗೂ ಕೂಡ ಬಂದ್ವಿ ದರ್ಶನಕ್ಕೆ. ಇಲ್ಲಾಕದನ್ನು ರೈನ್ ಕೋಟ್ ಎಲ್ಲ ಬಿಚ್ಚಿದ್ವಿ, ಶೆಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಿಚ್ಚಿದ್ವಿ, ಬಟ್ ಒಳ್ಳೆ ಯೂಸ್ಫುಲ್ ಆಯಿತು ನಮಗೆ ರೈನ್ ಕೋಟ್ ಅಲ್ವಾ. ಇಲ್ಲ ಅನ್ನಿದ್ರೆ ಆಗ್ತಾನೆ ಇರಲಿಲ್ಲ. ಎಷ್ಟು ಜೋರು ಮಳೆ ಗೊತ್ತಾ, ಸಖತ್ ಜೋರು ಮಳೆ ಅಪ್ಪ. ಮೋಕ್ಷ ಮಾರ್ಗ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಗಗನ ಬೇಡ ಅಂತಿದ್ದಾಳೆ. ಅವಳು ನಾನು ಮಾಡಿದ್ದೀನಿ, ಅವಳೊಂದ್ಸಲಿ ಮಾಡಬೇಕಿತ್ತು. ಟೆಲ್ಲಿಂಗ್ ಸಮಥಿಂಗ್. ಏನು ಗಗನ? ಅಷ್ಟೊಂದು ಜನ ಅವ್ರೆ, ಯಾರು ನಿಂತ್ಕೋತಾರೆ ಆ ಕ್ರೌಡಲ್ಲಿ? ಹೋದ್ರೆ ಸಾಕಾಯ್ತು ಬಾಗೂರು. ಈಶಾನ್ಯ ಲಿಂಗಕ್ಕೆ ಹೋಗೋಣವ. ಲಾಸ್ಟ್ ಲಿಂಗ ಗೈಸ್ ನಮ್ಮದು, ಲಾಸ್ಟ್ ಲಿಂಗ ಈಶಾನ್ಯ ಲಿಂಗಕ್ಕೆ ರೀಚ್ ಆಗ್ತಾ ಇದ್ದೀವಿ. ಇವಳು ಮೋಕ್ಷ ಮಾರ್ಗ ಬೇಡ ಅಂದ್ಲು. ಆಗಲ್ಲ ಗೈಸ್, ಸಿಕ್ಕಾಪಟ್ಟೆ ಆಗಲ್ಲ ಗೈಸ್. ನೋಡೋಣ ಬಿಡು, ಬೆಳಿಗ್ಗೆ ಆದರೆ ಆಟೋಗಳು ಬರಬೇಕು, ಬೇಕಾದ್ರೆ ಹಾಕೋಣ. ಬೆಳಗ್ಗೆ ರಶ್ ಕಮ್ಮಿ ಇರುತ್ತೆ ಆ್ಯಕ್ಚುಲಿ. ನೋಡೋಣ. ನಾನು ಲಾಸ್ಟ್ ಟೈಮ್ ಬಂದಲ್ಲಿ ಇಲ್ಲೇ ಟೈಮ್ ವೇಸ್ಟ್ ಆಗಿದ್ದು. ಇದೇ 1.5 hour ಆಯಿತು. ಇವಾಗ ಈಶಾನ್ಯ ಲಿಂಗ ಹೋಗಿ ರೂಮ್ಗೆ ಹೋಗಿ
ಡ್ರೆಸ್ ಚೇಂಜ್ ಮಾಡಿ ದರ್ಶನಕ್ಕೆ ಹೋಗಬೇಕು. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀವಿ. ಕಾಲಿಗೆಲ್ಲ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕ್ಕೊಂಡು ಕಾಣಿಸ್ತಿದ್ದೀನ? ಹಾಂ, ಕಾಲಿಗೆಲ್ಲ ಬಿಸಿ ಬಿಸಿ ನೀರು ಹಾಕ್ಕೊಂಡು ಆಮೇಲೆ ಹೋಗ್ತೀವಿ ಅಷ್ಟೇ. ಕಂಪ್ಲೀಟೆಡ್ 8 ಲಿಂಗಾಸ್ ದರ್ಶನ. ಹೇಗಿತ್ತು ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತು. ಬಟ್ ಲಾಸ್ಟ್ ತುಂಬ ಸುಸ್ತಾಗ್ತಾ ಇದೆ, ನಡೆಯೋಕ್ಕಾಗ್ತಾ ಇದೆ, ಕಾಲೆಲ್ಲ ಚುಚ್ಚುತ್ತಾ ಇದೆ. ಆ್ಯಕ್ಚುಲಿ ಇದು ಸಿಟಿ ಒಳಗೆ ಎಂಟ್ರಿ ಆದಮೇಲೆ ಇದೆ ಗೈಸ್ ಪ್ರಾಬ್ಲಮ್. ಕಲ್ಲೆಲ್ಲ ಚುಚ್ಚುತ್ತೆ, ಅದೇ ಪ್ರಾಬ್ಲಮ್ ಸ್ವಲ್ಪ ಇಲ್ಲಿ ಆಗೋದು. ಲಾಸ್ಟ್ 2 ಕಿಲೋಮೀಟರ್ಸ್ ಫುಲ್ ರಾಜಗೋಪುರ ಬಟರ್ಫ್ಲೈ ಹೋಗ್ಬೇಕು. ಇವಾಗ ರಾಜಗೋಪುರದ ಹತ್ರ ಹೋಗಿ ಕಾಯಿ ಹೊಡೆದು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಆಮೇಲೆ ದರ್ಶನಕ್ಕೆ ಬರ್ತೀವಿ ಅಷ್ಟೇ. ಗೈಸ್ ಅದೇನೋ ಅಂತಾರಲ್ಲ, ಗೋಪುರ ಕಾಣಿಸ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಗಗನ ವರ್ಣಿಸ್ತಾಳದನ್ನ. ಗಗನ ನೋ ವಾಯ್ಸ್ ಅಂತೆ. ಸೊ ಫೈನಲಿ ಮುಗಿಸಿದ್ವಿ. ಕಾಲೆಲ್ಲ ಪದಾಡ್ತಿದ್ದಾವೆ. ಸೊ ಇಲ್ಲಿ ಕಾಯಿ ಹೊಡೆದು ರೂಮ್ಗೆ ಹೋಗ್ತೀವಿ. ಹೇಗೆ ಇಟ್ಕೊಂಡಿಲ್ಲ, ನೀನು ಕೊಟ್ಟಿರ್ತಾನೆ ಇನ್ನೊಂದು ಹಲೋ ಗಾಯ್ಸ್, ನಾವು ಬೆಳಗ್ಗೆ ಎದ್ದು ಮತ್ತೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 1-2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಇಲ್ಲೇ ರಾಜಗೋಪುರದ ಹತ್ರನೇ ನಾವು ರೂಮ್ ಮಾಡಿರೋದು. ಇವಾಗ ಹೋಗಿ ಹೂವು ಮುಡ್ಕೊಂಡು ದರ್ಶನಕ್ಕೆ ನಿಲ್ಬೇಕು ಅಷ್ಟೇ ಗೈಸ್. ನಾವಿಬ್ರು ಹೂವು ಮುಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ದರ್ಶನಕ್ಕೆ ಬಂದಿದ್ದೀವಿ. 2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ಇವಾಗ ನಮ್ಮ ಕಾಲಂತೂ ಪದ ಆಡ್ತಾ ಇದೆ. ಚೆಂದ ಕಾಣ್ತೀವಿ ಎಲ್ಲ. ತೋರಿಸು ನಿಂದು ಹೂವು. ದರ್ಶನಕ್ಕೆ 50 ರೂಪೀಸ್ ಕೊಂಡು ಬಂದ್ವಿ. ಎಷ್ಟು ಗಗನ ಅಂತೂ ಇನ್ನೇನು ಮಾತಾಡಲ್ಲ. ನಾನು ಮಾರ್ಕ್ಸಲ್ಲಿ ಹೊಡೆದೋಗ್ತಾಳೆ ನಾನು ಆ ರೇಂಜಿಗೆ ಆಗೋದು. ಒಳ್ಳೆ ಗಗನ. ನಿಮ್ಗೆಲ್ರಿಗೂ ಇಂಥ ಫ್ರೆಂಡ್ಸ್ ಇರ್ತಾರಲ್ಲ. ಒಂದೊಂದು ಹೆಜ್ಜೆಗೂ ಶೀತಲ್ ನಂಬಿಕೆಲ್ಲ ಆಗ್ತಿಲ್ಲ. ನಾನು ಏನು ಮಾಡಲಿ? ಆ ಗಂಡನ ಜಪ ಮಾಡ್ತಾಳೆ ಇವತ್ತು. ಅದು ಬೇಕು. ಫೋನ್ ಮಾಡಿದ್ರೆ ಬೈತಾಳೆ, ಇಲ್ಲಾಂದ್ರೆ ಪ್ರೀತಿ ಮಾಡ್ತಾಳೆ ಹಿಂದೆಯಿಂದ ಅಲ್ವೇ? ಅದು ಯಾವ ಥರ ಗೈಸ್. ಫೈನಲಿ ದರ್ಶನ ಮುಗೀತು. 8 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡ್ವಿ. ಇವಳು ನೋಡಿ 9:40ಕ್ಕೆಲ್ಲ ಆಚೆ ಬಂದಿದ್ದೀವಿ. 50 ರೂಪೀಸ್ ನಾವು VIP ದರ್ಶನಕ್ಕೆ ಹೋಗಿದ್ದು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನೆಕ್ಸ್ಟ್ ಟೈಮ್ ಬರ್ತೀಯಾ? ಥ್ಯಾಂಕ್ ಯು. ಇವಳು ಫಿಕ್ಸ್ ಆಗ್ಬಿಟ್ಟಿದ್ದಾಳೆ, ನೆಕ್ಸ್ಟ್ ಇನ್ನು ಬರಲ್ಲ ಅಂತ. ಆಯ್ತಾ? ಆಗಲ್ಲ ಇನ್ನು. ಕೂತಿದ್ದು ಹೋಗೋಣ. ಅವಳಿಗೆ ಮೇನ್ ಇದ್ದೇ ಇಲ್ವಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಓಕೆ ಗೈಸ್, ನೆಕ್ಸ್ಟ್ ಇವಾಗ ನಾವು ಡ್ರೆಸ್ ಚೇಂಜ್ ಮಾಡಿ ನಾಷ್ಟ ಮಾಡ್ಕೊಂಡು ಹೊರಟ್ಬಿಡ್ತೀವಿ ಬೆಂಗಳೂರಿಗೆ. ಅಷ್ಟೇ ನಮ್ಮ ಪ್ಲ್ಯಾನ್. ಇವಾಗ ಮಾಡ್ತಿದ್ವಿ, ಅವಲಿನ ವೀಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಯಾವಾಗ ಕರೆದ್ರು ಬರ್ತಾರೆ ಗೈಸ್ ಇವರು. ಕನ್ನಡ ಬರುತ್ತೆ ಅನ್ನಂಗೆ, ಚೆನ್ನಾಗೇ ಬರುತ್ತೆ. ಯಾವಾಗ ಕರೆದ್ರು ಬರ್ತಾರೆ ಗೈಸ್ ಇವರು. ಎಷ್ಟಣ್ಣ? ಬಟ್ ರೂಮ್ ವಾಸ್ ಲಿಟಲ್ ಪ್ರಿಟಿ. That's also feeling like a safe feeling. Yeah, we know that. Yeah, thank you so much. Pa Maharani banni. She's literally tried, sir. She can't even put one step also like this. We'll go home and sleep peacefully. Bye. Thank you. ಚೆಕ್ಔಟ್ ಆಗ್ತಾ ಇದ್ದೀವಿ. ಗಗನ ಮತ್ತೆ ಆ ಮೆಸ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಊಟ ಮಾಡಿಕೊಂಡು ಬಸ್ಸೇನು ಬುಕ್ ಮಾಡಿಲ್ಲ, ಬಸ್ ಇರುತ್ತೆ. ಬೆಂಗಳೂರು ಕಡೆ ಪಯಣ ನಮ್ಗೆ ಇವಾಗ. ಹೂವು ಬಿಸಾಕಕ್ಕೆ ಮನ್ಸು ಬಂದಿಲ್ಲ ಗೈಸ್, ಅದಕ್ಕೆ ನೀಟಾಗಿ ತಲೆ ಬಚ್ಕೊಂಡು ಹಾಗೆ ಮುಟ್ಕೊಂಡ್ಬಿಟ್ಟಿದ್ದೀನಿ. ಇವಳಿಗೂ ಮುಚ್ಚಿದ್ದೀನಿ. ಚೆಂದ ಕಾಣ್ತಿದ್ದೀವಿ ಇಬ್ಬರು. ಈಗ ಮೆಸ್ ಕಡೆ ಪಯಣ. ಮೆಸ್ಸಲ್ಲಿ ಹೋಗಿ ಊಟ ಮಾಡಿ
ಶಿವ ಇಬ್ರು ಬಸ್ಸಲ್ಲಿ ಅಷ್ಟೇ ಗೈಸ್. ಪಾದ ನೋವು ಅಂತಾಳೆ, ಈ ಥರ ಹಾಕೊಂಬಂದವಳೆ. ಅವಳು ನಡೀತಾ ಇದ್ದಾಳೆ ನೋಡಿ. ನಮ್ಗೇನಿಲ್ಲಪ್ಪ, ಫ್ಲಾಟ್ ಆರಾಮಾಗಿ ಹೋಗ್ತಾ ಇದ್ದೀವಿ. ಅವ್ಳಿಗೆ ಅದೇ ರೇಗಿಸ್ತಾ ಇದ್ದೀವಿ, ಹೀಲ್ಸ್ ಹಾಕೊಂಬಂದಿದ್ಯಲ್ಲ ಮಾರಾಣಿ ಅಂತ. ಇವಾಗನ ಟಿಫನ್ ಮಾಡಿಲ್ಲ ನಾವು. ಸ್ಯಾಡ್ ಗಾಯ್ಸ್. ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ 1 ಗಂಟೆಗಂತೆ, ಇವಾಗಿನ 11:30. ನಾವು ಇವಾಗಲೇ ಬಂದಿದ್ದೀವಿ ಬೆಂಗಳೂರು ಬಸ್ ಸ್ಟ್ಯಾಂಡ್. ಟಿಕೆಟ್ ತೊಗೊಂಡು ಫೈನಲಿ ಬಸ್ ಹೊರಟಿದೆ. ಇದು ತಮಿಳ್ನಾಡು ಬಸ್ಸೇ ಹತ್ತಿದ್ವಿ, ಯಾವುದು ಪ್ರೈವೇಟ್ ಬಸ್ಸೆಲ್ಲ ಹತ್ತಿಲ್ಲ. ನಮ್ಮ ಗಗನ ಆಲ್ರೆಡಿ ಸೋಗಯ್ಯ. ಸೊ ನಾನು ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಎಲೆಕ್ಟ್ರಾನಿಕ್ ಸಿಟಿಲಿ ಇಳ್ಕೊತೀನಿ, ಹೊಸ ರೋಡ್ ಹತ್ರ ಆಗುತ್ತೆ. ಸ್ಯಾಟರ್ಡೇಟ್ ಇರುತ್ತೆ ಅಷ್ಟೇ. ಬೆಂಗಳೂರು ಸಿಟಿ ಬಾಯ್. ಎಲ್ಲ ಸ್ಟಾಪ್ ಕೊಟ್ಟು ಇಳಿದು ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಿಮಗೆ. ಇವಾಗೇನೋ ಬಸ್ಸಲ್ಲಿ ಸೇರ್ಕೊಂಡ್ಬಿಟ್ಲು, ಬರೋಕ್ಕಾಗಲಿಲ್ಲ ಅವಳು. ಪಾಪ್ಕಾರ್ನ್ ತಗೊಳ್ಳೋಣ.